ಅಲ್ಲ ಗ್ಯಾಸ್ ಬೆಲೆ ಎಷ್ಟು ಸರಿ ಏರಿಕೆ ಮಾಡ್ತಾರೆ ಅಂದ್ರೆ, ಈಗ ಗ್ಯಾಸ್ದು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ನೀವು ಉಜ್ವಲ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅಲ್ಲ, ಆ ಗ್ಯಾಸ್ನ ಸಿಲಿಂಡರ್ ಈಗ 600 ರೂಪಾಯಿ. ಅಲ್ಲಲ್ಲ, ಉಚಿತವಾಗಿ ನಾವು 12 ಕೋಟಿ ಉಚಿತವಾಗಿ 12 ಕೋಟಿ ಗ್ಯಾಸ್ ಸಿಲಿಂಡರ್ಸ್ನ ಉಜ್ವಲ ಯೋಜನೆ ಅಲ್ಲಲ್ಲ ಅಲ್ಲಲ್ಲ ಹಂಗಲ್ಲ ಅಲ್ಲಲ್ಲ ಹಂಗಲ್ಲ ನೀವು ದಯವಿಟ್ಟು ಅಲ್ಲ ಗ್ಯಾಸ್ನ ಯಾವ ತರ ನೀವು ವಿಶ್ಲೇಷಣೆ ಮಾಡಬೇಕು ಅಂದ್ರೆ, ಇದು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಇದ್ದಂತ ಗ್ಯಾಸ್ ಕನೆಕ್ಷನ್ಸ್ ಅಲ್ಲಲ್ಲ ದಯವಿಟ್ಟು ನಾನು ಹೇಳೋದನ್ನ ನಿಮ್ ಅಲ್ಲಲ್ಲ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಡಿ. ಮನಮೋಹನ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಡೀ ದೇಶದಲ್ಲಿ ಇದ್ದಂತ ಗ್ಯಾಸ್ ಕನೆಕ್ಷನ್ಸ್ 3 ಕೋಟಿ ಗ್ಯಾಸ್ ಕನೆಕ್ಷನ್ಸ್. ಅದರಲ್ಲಿ ಯಾವುದೇ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ ಇರಲಿಲ್ಲ. ಎಲ್ಲರೂ ಸಬ್ಸಿಡಿ ಏನ್ ಪ್ರತಿಯೊಬ್ಬರಿಗೂ ಸಬ್ಸಿಡಿ ಬರ್ತಾ ಇತ್ತು, ಅಂತ ಕನೆಕ್ಷನ್ಸ್ ಇದ್ದು. ಮೋದಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಆರ್ಥಿಕವಾಗಿ ಸದೃಢರಾಗಿ ಯಾರಿರ್ತಾರೋ ಅವ್ರನ್ನ ನೀವು ಸಬ್ಸಿಡಿನ ಬಿಟ್ಕೊಡಿ ಅಂತ ಕರೆ ಮಾಡಿದ್ರು. ಅದ್ರ ಜೊತೆಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಉಜ್ವಲ ಯೋಜನೆಯಲ್ಲಿ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟರು. ಉಚಿತವಾದ ಗ್ಯಾಸ್ ಒಂದೇ ಇದರಲ್ಲಿ ಈಗ 9 ಕೋಟಿ ಗ್ಯಾಸ್ ಸಂಪರ್ಕ ಇದೆ. ಉಜ್ವಲ ಯೋಜನೆಯಲ್ಲಿ 9 ಕೋಟಿ ಗ್ಯಾಸ್ ಸಂಪರ್ಕ ಇದೆ. ಆ 9 ಕೋಟಿ ಗ್ಯಾಸ್ ಸಂಪರ್ಕ ಇರೋರಿಗೆ ಇವತ್ತಿಗೂ ಸಹಿತ 600 ರೂಪಾಯಿ ರೇಟಲ್ಲೇ ಅವ್ರಿಗೆ ಗ್ಯಾಸ್ ಸಿಗ್ತಾ ಇರೋದು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಅದಕ್ಕಿಂತ ಕಮ್ಮಿ ರೇಟಲ್ಲಿ ಇವತ್ತು 9 ಕೋಟಿ ಜನಕ್ಕೆ ನಾವು ಗ್ಯಾಸ್ನ ಕೊಡ್ತಾ ಇದೀವಿ. ಕೊಡ್ತಾ ಇಲ್ಲ. ಅಲ್ಲ 900 ಯಾರಿಗಾಗಿರೋ ಸ್ವಾಮಿ? ಅದು ಏನ್ ಹಂಗಲ್ಲ, ಅದು 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 ಅದನ್ನ ಸಾಮಾಜಿಕ ನ್ಯಾಯ ಕೊಡೋ ಪದ್ಧತಿ ಅದು. ಉಳ್ಳವರು ಸಬ್ಸಿಡಿ ಹಂಗಲ್ಲ. ಅವ್ರು ನಾವು ಯಾರನ್ನು ಎಷ್ಟು ಬಸ್ ಬಿಡ್ತಾ ಇದಾರೆ ಇವತ್ತು, ಎಷ್ಟು ಬಸ್ ಹೋಗ್ತಾ ಅಲ್ಲಲ್ಲ ಗ್ಯಾಸ್ ವಿಷಯದಲ್ಲಿ ನಾವು ಯಾರಿಗೂ ನೀವು ಗ್ಯಾಸ್ನ ಸಬ್ಸಿಡಿನ ತಗೋಬೇಡಿ ಅಂತ ಹೇಳಿಲ್ಲ. ಅವ್ರು ಯಾರ್ಯಾರು ಸಬ್ಸಿಡಿನ ಬಿಟ್ಕೊಟ್ಟಿದಾರೋ ಅವ್ರಿಗೆ ಮಾತ್ರ ಅದು 900 ರೂಪಾಯಿ ಅನ್ವಯಿಸೋದು. ಉಜ್ವಲ ಯೋಜನೆಯಲ್ಲಿ ಫ್ರೀಯಾಗಿ ಯಾರು BPL ಕಾರ್ಡ್ ಹೋಲ್ಡರ್ಸ್ ಯಾರು ಗ್ಯಾಸ್ ತಗೊಂಡಿದಾರೋ ಇವತ್ತಿಗೂ ಸಹಿತ ಅವ್ರಿಗೆ 600 ರೂಪಾಯಿ ರೇಟಲ್ಲೇ ಸಿಗ್ತಾ ಇರೋದು. ಹೌದು, ಇಲ್ಲ ಅವ್ರು 300 ರೂಪಾಯಿ ಸಬ್ಸಿಡಿ ಇವಾಗ್ಲೂ ಇದೆಯಲ್ಲ. ಅಲ್ಲ ಅವ್ರ ಸಬ್ಸಿಡಿ ಇದೆಯಲ್ಲ ಈಗಲೂ. ಅಲ್ಲ ನೀವು ಬೇರೆ ಅವಕಾಶ ಕೊಟ್ಟರಲ್ಲ. ಅಲ್ಲಲ್ಲ ಈಗಲೂ ಹಂಗ ಅಲ್ಲಲ್ಲ ಜಾಸ್ತಿ ಆಗಿದೆಯಲ್ಲ. ಈಗ ದೇಶದಲ್ಲಿ ಇರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್ 12 ಕೋಟಿ, ಅದರಲ್ಲಿ 9 ಕೋಟಿ ಉಚಿತವಾದ BPL ಯೋಜನೆಯಲ್ಲಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸು. ಇನ್ನು ಬೇರೆವು APL ಅಲ್ಲಿರೋದು 3 ಕೋಟಿ. ಅದೇ ಮೋದಿ ಇದು ಬೊಮ್ಮಾಯಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಇದ್ದಂಥ ಗ್ಯಾಸ್ ಕನೆಕ್ಷನ್ಸೇ 3 ಕೋಟಿ. ಇವತ್ತು ಎಷ್ಟು ಪಟ್ಟು ಜಾಸ್ತಿ ಆಗಿದೆ? 4 ಪಟ್ಟು ಜಾಸ್ತಿ ಆಗಿದೆ. ಎಷ್ಟು ಜನಕ್ಕೆ ಸಬ್ಸಿಡಿ ರೇಟಲ್ಲಿ ಗ್ಯಾಸ್ ಸಿಗ್ತಾ ಇದೆ? 9 ಕೋಟಿ ಜನಕ್ಕೆ 3 ಪಟ್ಟು ಜನಕ್ಕೆ ಸಿಗ್ತಾ ಇದೆ. ಇದು ವ್ಯವಸ್ಥೆ ಮಾಡೋ ಪದ್ಧತಿ. ಒಬ್ಬ ನಾಯಕ ಅಧಿಕಾರದಲ್ಲಿದ್ದಾಗ ಈ ತರ ವ್ಯವಸ್ಥೆ ಮಾಡಬೇಕು. ಎಲ್ಲರಿಗೂ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರೆ ಉಪಯೋಗ ಏನು? ಅಲ್ಲಲ್ಲ ಅಲ್ಲಲ್ಲ ಈಗ ಅಲ್ಲ 10 ವರ್ಷ 11 ವರ್ಷ ಅಲ್ಲಲ್ಲ ಈಗ 10 ವರ್ಷದ ಹಿಂದೆ ಒಬ್ಬ ಸರ್ಕಾರಿ ನೌಕರನಿಗೆ ಸಂಬಳ ಎಷ್ಟು ಬರ್ತಾ ಇದೆ, ಇವಾಗ ಎಷ್ಟು ಬರ್ತಾ ಇದೆ? ಆಗ ಅಲ್ಲಲ್ಲ ಹಂಗೆ ಪ್ರಪೋರ್ಷನೇಟ್ ಆಗಿ ಲೆಕ್ಕ ಹಾಕಿದ್ರೆ ಈ ಏರಿಕೆ ತುಂಬಾ ನಗಣ್ಯ. ಈ 200 ರೂಪಾಯಿ ಕೂಲಿ, 800 ರೂಪಾಯಿ ಕೂಲಿ. ಅಲ್ಲ ಈಗ ಎಷ್ಟು ಪರ್ಸೆಂಟ್ ನಾವು ರಾಜಿ ಮಾಡಿ ಜಾಸ್ತಿ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕೂಲಿ ತಗೊಳ್ತಾ ಇದ್ದಾರೆ ಜನ? 600 ರೂಪಾಯಿ ಎಕ್ಸ್ಟ್ರಾ ತಗೊಂತಾ ಇದ್ದಾರೆ. ನೀವು ಹೋಲಿಕೆ ಮಾಡಬೇಕು ಅಂದ್ರೆ 2004ರಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಎಷ್ಟಿತ್ತು, ಅದ್ರ ವ್ಯಾಲ್ಯೂ ಎಷ್ಟಿತ್ತು, 2014ಕ್ಕೆ ಗ್ಯಾಸ್ ಸಿಲಿಂಡರ್ನ ಬೆಲೆ ಎಷ್ಟು ಪಟ್ಟು ಏರಿಕೆ ಆಗಿದೆ, 2014ಕ್ಕೂ 2024ಕ್ಕೂ ಎಷ್ಟು ಪಟ್ಟು ಏರಿಕೆ ಆಗಿದೆ. ಈ ತರ ನೀವು ಅನಾಲಿಸಿಸ್ ಮಾಡಬೇಕಾಗಿತ್ತು. ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇದ್ದಾಗ 2004ರಲ್ಲಿ ಆರಂಭ ಆದಾಗ ಗ್ಯಾಸ್ನ ಸಿಲಿಂಡರ್ನ ಬೆಲೆ ಎಷ್ಟಿತ್ತು, 2014 ಆದಾಗ ಎಷ್ಟು ಪಟ್ಟು ಆಯ್ತು, 2014ರಲ್ಲಿ ಅಲ್ಲ ನೀವು ಅದನ್ನ ಅಣ್ಣ 2014ರಲ್ಲಿ ಇದ್ದಿದ್ದು ಅಲ್ಲಲ್ಲ 2014ರಲ್ಲಿ
ಅದಕ್ಕೋಸ್ಕರ ನಾವು ನಂಬರ್ ಆಫ್ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ರೈಸ್ ಮಾಡಿದೀವಲ್ಲ. 1:4 ಆಗಿದೆಯಲ್ಲ, ಜನಸಂಖ್ಯೆ 1:4 ಆಗಿಲ್ಲಲ್ಲ, ಎಲ್ಲಾಗಿದೆ ಸರ್ 1:4 ಗ್ಯಾಸ್ ಕಲೆಕ್ಷನ್. ಅಲ್ಲಲ್ಲ, ಇಡೀ ವಿಶ್ವದಲ್ಲೇ ತುಂಬಾ ಸದೃಢವಾದ ಆರ್ಥಿಕತೆ ಇರೋದು ಭಾರತ ದೇಶಕ್ಕೆ ನಂಬರ್ 1. ಎಕಾನಮಿ ಸ್ಟ್ರಾಂಗ್ ಆಗಿರತಕ್ಕಂಥ ಎಕಾನಮಿನಲ್ಲಿ ಇಡೀ ಪ್ರಪಂಚದಲ್ಲೇ ಭಾರತ ಮೊದಲೇ ಸ್ಥಾನದಲ್ಲಿದೆ. ಅಮೆರಿಕ ಕೂಡ ಫ್ರಜೈಲ್ ಆಗೋಗಿದೆ, ಯುರೋಪ್ ಕಂಟ್ರೀಸ್ ಫ್ರಜೈಲ್ ಆಗಿದೆ, ಚೈನಾ ಫ್ರಜೈಲ್ ಆಗಿದೆ. ನಮ್ಮ ಆರ್ಥಿಕತೆ ಸದೃಢವಾಗಿದೆ, ಭದ್ರತೆ ಇದೆ. ಇದು ಗೋಲ್ಡ್ ಇದ್ದಂಗೆ ನಮ್ದು. ಗೋಲ್ಡ್ ವ್ಯಾಲಿ ಹೆಂಗೆ ಸ್ಟ್ಯಾಂಡರ್ಡ್ ಆಗಿರ್ತದೆ ಹಂಗಿದೆ ನಮ್ಮ ಆರ್ಥಿಕತೆ. ಆಗಿದೆಯಲ್ಲ ಆಲ್ರೆಡಿ. ಮೊದಲನೇ ಕಡತಕ್ಕೆ ಸಹಿ ಹಾಕಿದ್ದು ಮೋದಿ ಅವರು ಅದನ್ನ ಅಷ್ಟೇ ಅದೇ ಅಲ್ಲ ಹಾಕಿದ ಸೈನು. ಯಾರು ಮಾಡ್ತಾರೆ ಕೆಲಸ? ನಾಳೆ ಮಾಡ್ತಾ ಇದ್ದಾರೆ. ನಾಳೆ ಬಿಡುಗಡೆ ಮಾಡ್ತಾರೆ 17ಕ್ಕೆ. ನಾಳೆ ರೈತರ ಖಾತೆಗಳಿಗೆ ನೇರವಾಗಿ ಅವ್ರ ಅಕೌಂಟ್ಸ್ ಹೋಗ್ತದೆ. ಮನೆಗಳದ್ದು 3 ಕೋಟಿ ಮನೆಗಳು 3 ಕೋಟಿ ಕೊಟ್ಟಿದ್ದಾರೆ. ನಾಳೆ ಹಬ್ಬ ಇದೆ ಅಂತ. ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ನಮ್ಮಲ್ಲ